ದರ್ಶನ್ ಅಣ್ಣ, ತಪ್ಪಾಯ್ತು, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳಿದ್ದು ಕೆಲ ದಿನಗಳ ಹಿಂದೆ ಅಪ್ಪು, ದರ್ಶನ್ ಅವರು, ಧ್ರುವ ಹೀಗೆ ಸಾಲು ಸಾಲು ಸಿನಿಮಾ ದಿಗ್ಗಜರ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದ ನಿರ್ಮಾಪಕ ಕನಕಪುರ ಶ್ರೀನಿವಾಸ್. ಹೌದು, ಕನ್ನಡದ ಹಿರಿಯ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಇತ್ತೀಚೆಗೆ ಕಾಟನ್ ಪೇಟೆ ಗೇಟ್ ಸಿನಿಮಾದ ಪತ್ರಿಕಾಗೋಷ್ಠಿ ಸಮಯದಲ್ಲಿ ಕನ್ನಡ ಸ್ಟಾರ್ಗಳು ಹಾಗೆ ನಿರ್ದೇಶಕರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ರು. ಅದರಲ್ಲೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತನಗ್ ಮೋಸ ಮಾಡಿದ್ರಿಂದಲೇ ಅವರನ್ನ ದೇವರು ಬೇಗ ಕರ್ಕೊಂಡ್ ಬಿಟ್ಟ ಅಂತ ಅತಿರೇಕದ ಹೇಳಿಕೆ ಕೊಟ್ಬಿಟ್ಟಿದ್ರು. ಇದು ಅಪ್ಪು ಅಭಿಮಾನಿಗಳ ನಿದ್ದೆಗೆಡಿಸಿತ್ತು. ಹಾಗಂತ ಪುನೀತ್ ರಾಜ್ಕುಮಾರ್ ಅವರಷ್ಟೇ ಅಲ್ಲ, ಶಿವರಾಜ್ ಕುಮಾರ್, ನಿರ್ದೇಶಕ ಜೋಗಿ ಪ್ರೇಮ್, ದರ್ಶನ್, ಎಪಿ ಅರ್ಜುನ್ ಸೇರಿದಂತೆ ಹಲವರು ತನ್ನಿಂದ ಹಣ ಪಡೆದಿದ್ದಾರೆ, ಆದರೆ ಸಿನಿಮಾ ಮಾಡಿಕೊಟ್ಟಿಲ್ಲ, ತಾನು ಕೊಟ್ಟ ಹಣವನ್ನ ಹಿಂದಿರುಗಿಸಿ ಅಂತ ಕೆಟ್ಟ ಪದಗಳನ್ನ ಬಳಸಿ ಬೈದಿದ್ರು. ಈ ಸಂಬಂಧ ಜೋಗಿ ಪ್ರೇಮ್ ಹಾಗೆ ಎಪಿ ಅರ್ಜುನ್ ಅವರಿಂದ ಹಿಡಿದು ಕೆಲವರು ಫಿಲ್ಮ್ ಚೇಂಬರ್ಗೆ ದೂರನ್ನ ಕೂಡ ಕೊಟ್ಟರು. ಈ ಸಂಬಂಧ ಫೆಬ್ರವರಿ 18 ಫಿಲ್ಮ್ ಚೇಂಬರ್ ಅಧ್ಯಕ್ಷೆ ಜಯಮಾಲಾ ಅವರ ಸಮ್ಮುಖದಲ್ಲಿ ಸಭೆ ನಡೆದು ಕನಕಪುರ ಶ್ರೀನಿವಾಸ್ ಎಲ್ಲರ ಕ್ಷಮೆ ಕೇಳಿದ್ರು. 7 ಕೋಟಿ ಕನ್ನಡಿಗರಿಗೆ ನಮಸ್ಕಾರ. ನಾನು ಕಾಟನ್ ಪೇಟೆ ಸುದ್ದಿಗೋಷ್ಠಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಮೋಷನಲ್ ಆಗಿ ಕೆಲ ವಿಚಾರಗಳನ್ನು ಮಾತನಾಡ್ಬಿಟ್ಟೆ. ಕಾರಣ ಇಷ್ಟೇ, ನನ್ನ ಕಾಟನ್ ಪೇಟೆ ಗೇಟ್ ರಿಲೀಸ್ ಆಗಬೇಕಿತ್ತು, ಸ್ವಲ್ಪ ಹಣದ ಅವಶ್ಯಕತೆ ಇತ್ತು, ಆ ದುಃಖದಿಂದ ಹಾಗೆ ಮಾತನಾಡಿದ್ದೀನಿ ಅಂತ ಕನಕಪುರ ಶ್ರೀನಿವಾಸ್ ಹೇಳಿದ್ದಾರೆ. ಪುನೀತ್ ಸರ್ ದೇವರು, ಅವರೊಂದಿಗೆ ಸಿನಿಮಾ ಮಾಡೋದಕ್ಕಿಂತ ಮುಂಚೆಯಿಂದಲೂ ಅವರೊಂದಿಗೆ ವಹಿವಾಟಿದೆ. ಅದಕ್ಕೂ ಮುಂಚೆಯಿಂದಾನೇ ಕನಕಪುರಕ್ಕೆ ಬರ್ತಾ ಇದ್ರು. ಮೊನ್ನೆ ಕಾಟನ್ ಪೇಟೆ ಗೇಟ್ ಸಿನಿಮಾದ ಪ್ರೆಸ್ ಮೀಟ್ ವೇಳೆ ಪುನೀತ್ ಅವ್ರ ಬಗ್ಗೆ ಮಾತನಾಡಿದ್ದೆ. ಮಯೂರ ಅಂತ ಒಂದು ಸಿನಿಮಾ ಒಪ್ಕೊಂಡಿದ್ದೆ, ಅದಕ್ಕೆ ದುಡ್ಡು ಕೊಟ್ಟಿದ್ದೆ, ಅದು ಹಿಂದಿರುಗಿಸದೇ ಇರೋದ್ರಿಂದ ದೇವರೇ ಕರ್ಕೊಂಡ ಅಂತ ಹೇಳಿದ್ದೆ. ದಯವಿಟ್ಟು 7 ಕೋಟಿ ಕನ್ನಡಿಗರು ಕ್ಷಮಿಸಬೇಕು. ಆ ಮಾತನ್ನ ಇವತ್ತು ವಾಪಸ್ ತಗೋತಾ ಇದ್ದೀನಿ. ಅವರು ಮೇಲೇನೂ ದೇವರಾಗಿನೇ ಇರ್ತಾರೆ ಅಂದ್ಕೊಂಡಿದ್ದೀನಿ, ಹಾಗೇ ಇರಲಿ ಅಂತ ಕನಕಪುರ ಶ್ರೀನಿವಾಸ್ ಕ್ಷಮೆ ಕೋರಿದ್ದಾರೆ. ಶಿವರಾಜ್ ಕುಮಾರ್ ಅವರು ಎಷ್ಟೋ ಸಹಾಯ ಮಾಡಿದ್ದಾರೆ, ನಮ್ಮ ಸ್ಕೂಲನ್ನು ಓಪನ್ ಮಾಡ್ಕೊಂಡಿದ್ದಾರೆ, ಅವರೊಂದಿಗೆ 5 ಸಿನಿಮಾ ಮಾಡಿದ್ದೀನಿ. ಗೀತಮ್ಮ ಇರ್ಬೋದು, ಅವರ ಉಪಕಾರನ ನಾನು ಯಾವತ್ತೂ ಮರೆಯೋ ಹಾಗಿಲ್ಲ. ನಾನು ಅಶಿಕ್ಷಿತ ಅನ್ನೋದು ನಿಮಗೂ ಗೊತ್ತು, ನಾನು ಓದಿಲ್ಲ, ಮನಸ್ಸಲ್ಲಿ ಏನಿದೆಯೋ ಅದನ್ನ ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ನಿಮ್ಮ ಸಿನಿಮಾ ಇನ್ನೂ ಮಾಡಬೇಕು. ನಾನೇನಾದರೂ ತಪ್ಪಾಗಿ ಮಾತನಾಡಿದ್ರೆ ಕ್ಷಮಿಸಿ ಶಿವಣ್ಣ, ಗೀತಮ್ಮ ಅವರೇ ಅಂತ ಕೇಳ್ಕೊಂಡ್ರು. ಅಷ್ಟೇ ಅಲ್ಲ, ದರ್ಶನ್, ಧ್ರುವ ಸರ್ಜಾ ಅವರು, ಪ್ರೇಮ್, ಎಪಿ ಅರ್ಜುನ್ ಅವರಿಗೂ ಕೂಡ ಕ್ಷಮೆ ಕೇಳಿದ್ದಾರೆ.